ಬೆಂಗಳೂರಿನಲ್ಲಿ ಆರೋಗ್ಯ ಸೇವೆ ಅಂದ ತಕ್ಷಣ ನಂಬಿಕೆ ಅನ್ನೋ ಪದಕ್ಕೆ ನಿಜವಾದ ಬೆಲೆ ಏನು? ಯಾಕೆ ಅರ್ಕಾ ಅನುಗ್ರಹ ಆಸ್ಪತ್ರೆ ಹಲವಾರು ದಶಕಗಳಿಂದ ಈ ನಂಬಿಕೆಯ ಇನ್ನೊಂದೇ ಹೆಸರಾಗಿದೆ? ಬನ್ನಿ, ಈ ಆಸ್ಪತ್ರೆಯ ಒಳಗೇನಿದೆ ಅಂತ ಒಮ್ಮೆ ಆಳವಾಗಿ ನೋಡೋಣ. ಒಂದು ಆಸ್ಪತ್ರೆಯನ್ನು ಆಯ್ಕೆ ಮಾಡುವಾಗ ನಮ್ಮ ಮನಸ್ಸಲ್ಲಿ ಏನೆಲ್ಲ ಯೋಚನೆಗಳು ಓಡ್ತವೆ ಅಲ್ವಾ? ಬಹುಶಃ ನಮ್ಮನ್ನ ಅನುಕಂಪದಿಂದ ನೋಡ್ಕೊಳ್ಳೋ ವೈದ್ಯರು ಬೇಕು, ತಮ್ಮ ಕ್ಷೇತ್ರದಲ್ಲಿ ಅಪಾರ ಜ್ಞಾನ ಇರೋ ತಜ್ಞರು ಬೇಕು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಸಂಪೂರ್ಣವಾಗಿ ಭರವಸೆ ಇಡಬಹುದಾದ ಒಂದು ವ್ಯವಸ್ಥೆ ಬೇಕು. ಈ 3 ವಿಷಯಗಳೇ ಅಲ್ವಾ ಯಾವುದೇ ಒಂದು ಉತ್ತಮ ಆರೋಗ್ಯ ಸೇವೆಯ ಅಡಿಪಾಯ. ಸರಿ, ಅರ್ಕಾ ಅನುಗ್ರಹದ ಕಥೆ ಶುರುವಾಗೋದೇ ಇಲ್ಲಿಂದ. ಇದೊಂದು ಸುಮ್ಮನೆ ಕಟ್ಟಿದ ಆಸ್ಪತ್ರೆ ಅಲ್ಲ, ಬದಲಿಗೆ ಒಂದು ದೊಡ್ಡ ಉದ್ದೇಶ ಮತ್ತು ಅನುಭವದ ಆಳವಾದ ಪರಂಪರೆಯೆಂದು ಹುಟ್ಟುಕೊಂಡಿದೆ. ಇದು ಬರೀ ಚಿಕಿತ್ಸೆಯ ಬಗ್ಗೆ ಅಲ್ಲ, ಅದೊಂದು ಸಂಪ್ರದಾಯದ ಬಗ್ಗೆ. 30 ವರ್ಷ ಯೋಚನೆ ಮಾಡಿ. ಇದು ನಿನ್ನೆ ಮೊನ್ನೆ ಶುರುವಾದ ಸಂಸ್ಥೆಯಲ್ಲ. ಬೆಂಗಳೂರಿನಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಪ್ರವರ್ತಕ ಶಸ್ತ್ರಚಿಕಿತ್ಸಾ ಆರೈಕೆ ಮತ್ತು ಕರುಣಾಮಯಿ ಸೇವೆಯ ಒಂದು ಭದ್ರವಾದ ಬುನಾದಿಯ ಮೇಲೆ ಈ ಆಸ್ಪತ್ರೆಯನ್ನ ಕಟ್ಟಲಾಗಿದೆ. ಈ ಆಸ್ಪತ್ರೆಯ ಶಕ್ತಿ ಅಡಗಿರೋದೇ ಅದರ ಸಂಸ್ಥಾಪಕರ ಈ ಅದ್ಭುತ ಜುಗಲ್ಬಂದಿಯಲ್ಲಿ. ಒಂದು ಕಡೆ ರಮೇಶ್ ಮಕ್ಕಂ ಅವರ ಅತ್ಯಾಧುನಿಕ ಮಾಡರ್ನ್ ಸರ್ಜಿಕಲ್ ಇನೋವೇಷನ್, ಇನ್ನೊಂದು ಕಡೆ ಸರಸ್ವತಿ ರಮೇಶ್ ಅವರ ಸಮಗ್ರ ಸ್ವಾಸ್ಥ್ಯದ ಮೇಲಿನ ಗಮನ. ಅಂದ್ರೆ ಸರ್ಜರಿಯ ನಿಖರತೆ ಒಂದೆಡೆ ಆದ್ರೆ ರೋಗಿಯ ಒಟ್ಟಾರೆ ಜೀವನಶೈಲಿಯ ಬಗ್ಗೆ ಕಾಳಜಿ ಇನ್ನೊಂದೆಡೆ. ಈ ಎರಡೂ ಸೇರಿದಾಗ ಸಿಗುವ ಚಿಕಿತ್ಸೆನೇ ಬೇರೆ. ಈ ಸಂಖ್ಯೆಗಳನ್ನ ಕೇವಲ ಅಂಕಿಅಂಶಗಳಾಗಿ ನೋಡಬೇಡಿ, ಇದರ ಹಿಂದಿನ ಪರಿಶ್ರಮ ಮತ್ತು ಅನುಭವವನ್ನು ಗಮನಿಸಿ. ವಿಶ್ವದಾದ್ಯಂತ 1600 ಸರ್ಜನ್ಸ್ಗಳಿಗೆ ತರಬೇತಿ ನೀಡುವುದು ಅಂದ್ರೆ ಅವರ ಜ್ಞಾನದ ಮಟ್ಟ ಇಷ್ಟಿರ್ಬೇಡ ಅಲ್ವಾ? ಸಾವಿರಾರು ಯಶಸ್ವಿ ಸರ್ಜರಿಗಳು ಅಂದ್ರೆ ಅಷ್ಟು ಜನರ ಜೀವನದಲ್ಲಿ ಬಂದಿರುವ ಒಂದು ಪಾಸಿಟಿವ್ ಬದಲಾವಣೆ. ಒಬ್ಬ ರೋಗಿಗೆ ಇದಕ್ಕಿಂತ ದೊಡ್ಡ ಭರವಸೆ ಬೇಕಾ? ಹಾಗಾದ್ರೆ ಇಷ್ಟೊಂದು ಅದ್ಭುತವಾದ ದೃಷ್ಟಿಕೋನ ಮತ್ತು ಅಪಾರ ಅನುಭವ ರೋಗಿಗಳಿಗೆ ಚಿಕಿತ್ಸೆ ನೀಡುವಾಗ ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ? ಅದರ ಗುಟ್ಟು ಅಡಗಿರೋದೇ ಅವರ ವಿಶಿಷ್ಟವಾದ ಸಮಗ್ರ ದೃಷ್ಟಿಕೋನದಲ್ಲಿ. ತುಂಬಾ ಸರಳವಾಗಿ ಹೇಳ್ಬೇಕು ಅಂದ್ರೆ, ಸಮಗ್ರ ಆರೈಕೆ ಅಂದ್ರೆ ಕೇವಲ ರೋಗದ ಲಕ್ಷಣಗಳಿಗೆ ಮಾತ್ರೆ ಕೊಟ್ಟು ಕಳಿಸೋದಲ್ಲ, ಬದಲಿಗೆ ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆಧುನಿಕ ವೈದ್ಯಕೀಯ ಚಿಕಿತ್ಸೆಯ ಜೊತೆಜೊತೆಗೆ ಜೀವನಶೈಲಿ, ಆಹಾರ ಮತ್ತು ಮಾನಸಿಕ ಸ್ವಾಸ್ಥ್ಯ ಹೀಗೆ ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು ಚಿಕಿತ್ಸೆ ನೀಡೋದು. ಇದರಿಂದ ಸಿಗೋದು ತಾತ್ಕಾಲಿಕ ರಿಲೀಫ್ ಅಲ್ಲ, ಬದಲಿಗೆ ದೀರ್ಘಕಾಲೀನ ಆರೋಗ್ಯ. ಉದಾಹರಣೆಗೆ PCOSನಂತಹ ಸಂಕೀರ್ಣ ಸಮಸ್ಯೆಗೆ ಅವರ ಪರಿಹಾರ ಮಾರ್ಗ ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಮೊದಲನೆಯ ಹಂತ, ರೋಗಿಯ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಒಂದು ಆಳದ ಸಮಾಲೋಚನೆ. ಎರಡನೇದು, ನಿಖರವಾದ ರೋಗನಿರ್ಣಯ. ಆಮೇಲೆ ಪ್ರತಿಯೊಬ್ಬರಿಗೂ ಅವರ ದೇಹಕ್ಕೆ ಹೊಂದುವಂತಹ ಪರ್ಸನಲೈಸ್ಡ್ ಚಿಕಿತ್ಸಾ ಯೋಜನೆ. ಕೊನೆಯದಾಗಿ, ದೀರ್ಘಕಾಲದವರೆಗೂ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿರಂತರ ಆರೈಕೆ. ಇದೊಂದು ಕೇವಲ ಟ್ರೀಟ್ಮೆಂಟ್ ಅಲ್ಲ, ಬದಲಿಗೆ ಆರೋಗ್ಯದ ಕಡೆಗಿನ ಒಂದು ಸಂಪೂರ್ಣ ಪಯಣ. ಎಷ್ಟೋ ಸಲ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ನಾವು ನಿರ್ಲಕ್ಷಿಸ್ಬಿಡ್ತೇವೆ. ಉದಾಹರಣೆಗೆ ಅನಿಯಮಿತ ಪೀರಿಯಡ್ಸ್, ತೂಕವನ್ನು ಕಂಟ್ರೋಲ್ ಮಾಡಲು ಕಷ್ಟವಾಗೋದು, ಅಥವಾ ಗರ್ಭಧರಿಸುವಲ್ಲಿನ ಸವಾಲುಗಳು. ಈ ತರಹದ ಲಕ್ಷಣಗಳು ಕಂಡುಬಂದಾಗ ಅದು ತಜ್ಞರೊಂದಿಗೆ ಮಾತನಾಡಲು ಸರಿಯಾದ ಸಮಯ ಅನ್ನೋದರ ಸೂಚನೆ ಇರಬಹುದು. ಒಂದು ಶ್ರೇಷ್ಠ ಆಸ್ಪತ್ರೆ ಆಗ್ಬೇಕಾದ್ರೆ ಕೇವಲ ಒಳ್ಳೆ ವೈದ್ಯರಿದ್ರೆ ಸಾಲ್ದು ಅಲ್ವಾ? ಅವರ ಪರಿಣತಿಗೆ ಸರಿಸಾಟಿಯಾಗಿ ನಿಲ್ಲುವಂತಹ ತಂತ್ರಜ್ಞಾನ ಮತ್ತು ಸೌಲಭ್ಯಗಳು ಬೇಕೇ ಬೇಕು. ಅರ್ಕಾ ಅನುಗ್ರಹದಲ್ಲಿ ಈ ಎರಡರ ಸಂಗಮ ಹೇಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಅನುಭವ ಅನ್ನೋದು ಕೇವಲ ಸಂಸ್ಥಾಪಕರಿಗೆ ಸೀಮಿತವಾಗಿಲ್ಲ. ಸಂಸ್ಥಾಪಕರಿಗೆ 40 ವರ್ಷಗಳ ಅನುಭವವಿದ್ರೆ, ಹಿರಿಯ ಕನ್ಸಲ್ಟೆಂಟ್ಗಳು 30 ವರ್ಷಗಳ ಜ್ಞಾನವನ್ನ ತರ್ತಾರೆ, ಮತ್ತು ಉಳಿದ ತಜ್ಞರಿಗೂ ಕೂಡ 15ಕ್ಕೂ ಹೆಚ್ಚು ವರ್ಷಗಳ ಅನುಭವವಿದೆ. ಅಂದ್ರೆ ಯಾರನ್ನು ಭೇಟಿಯಾದ್ರೂ ದಶಕಗಳ ಅನುಭವವುಳ್ಳ ತಜ್ಞರ ಕೈಯಲ್ಲಿರ್ತಾರೆ ಅನ್ನೋ ಭರವಸೆ ಸಿಗತ್ತೆ. ಈ ಅದ್ಭುತ ತಂಡಕ್ಕೆ ಬೆಂಬಲವಾಗಿ ನಿಲ್ಲೋದು ಅತ್ಯಾಧುನಿಕ ತಂತ್ರಜ್ಞಾನ. ಉದಾಹರಣೆಗೆ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು. ಇವು ಗರಿಷ್ಠ ಸುರಕ್ಷತೆ ಮತ್ತು ಸರ್ಜರಿಯ ನಿಖರತೆಗಾಗಿ ಮಾಡಿದ ವಿನ್ಯಾಸಗಳು. ಇಲ್ಲಿ ಸೋಂಕಿನ ಅಪಾಯ ತುಂಬಾ ಕಡಿಮೆ. ಇದರಿಂದ ರೋಗಿಗಳು ಬೇಗ ಚೇತರಿಸಿಕೊಳ್ಳಲು ಸಹಾಯವಾಗುತ್ತೆ. ಅದರ ಜೊತೆಗೆ 24/7 ಅಡ್ವಾನ್ಸ್ಡ್ ICU ಸೌಲಭ್ಯ. ಅಂದ್ರೆ ದಿನದ ಯಾವುದೇ ಸಮಯದಲ್ಲಿ ಎಂಥಾದ್ದೇ ತುರ್ತು ಪರಿಸ್ಥಿತಿ ಎದುರಾದರೂ ಅತ್ಯುತ್ತಮ ಆರೈಕೆ ಸಿಕ್ಕೇ ಸಿಗುತ್ತೆ. ಇದು ರೋಗಿಗಳಿಗೆ ಮತ್ತು ಅವರ ಕುಟುಂಬದವರಿಗೆ ಒಂದು ದೊಡ್ಡ ಧೈರ್ಯವನ್ನ ಕೊಡುತ್ತೆ. ಮತ್ತು ಇದೆಲ್ಲದಕ್ಕೂ ಮೂಲ ನಿಖರವಾದ ರೋಗ ನಿರ್ಣಯ.
ಅದಕ್ಕಾಗಿ ಸುಧಾರಿತ ಹಾರ್ಮೋನಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ಗಳಿವೆ. ಯಾಕಂದ್ರೆ ಸರಿಯಾದ ಡಯಾಗ್ನೋಸಿಸ್ ಇಲ್ಲದೆ ಸರಿಯಾದ ಚಿಕಿತ್ಸೆ ಕೊಡೋಕೆ ಸಾಧ್ಯವೇ ಇಲ್ಲ. ಈ ಬದ್ಧತೆ ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಕಾಣಿಸುತ್ತೆ. ಸರಿ, ಟೆಕ್ನಾಲಜಿ, ಅನುಭವ, ಫೆಸಿಲಿಟೀಸ್ ಎಲ್ಲವೂ ಒಂದು ಕಡೆ. ಆದ್ರೆ ಇದೆಲ್ಲದರ ನಿಜವಾದ ಅಳತೆಗೋಲು ಯಾವುದು? ಅದು ರೋಗಿಯ ಅನುಭವ. ಚಿಕಿತ್ಸೆ ಪಡೆದವರ ಮಾತುಗಳಲ್ಲೇ ಈ ಆಸ್ಪತ್ರೆಯ ನಿಜವಾದ ಮೌಲ್ಯ ಅಡಗಿದೆ. ಉದಾಹರಣೆಗೆ ಎನ್ ರವಿಕುಮಾರ್ ಅವರ ಮಾತನ್ನು ಕೇಳಿ. ಅವರು ಡಾಕ್ಟರ್ ರಮೇಶ್ ಮಕಂ ಅವರ ಸರ್ಜರಿ ಸ್ಕಿಲ್ ಜೊತೆಗೆ ಅವರ ಕರುಣಾಮಯಿ ದೃಷ್ಟಿಕೋನವನ್ನು ಶ್ಲಾಘಿಸುತ್ತಾರೆ. ಪರಿಣತಿ ಮತ್ತು ಅನುಕಂಪ ಒಟ್ಟಿಗೆ ಸೇರಿದಾಗ ಆಗುವ ಮ್ಯಾಜಿಕ್ ಇದು. ಇನ್ನೊಂದು ಕಡೆ ಆಶು ಅವರ ಅನುಭವ ನೋಡಿ. ಇಲ್ಲಿ ಕೇವಲ ವೈದ್ಯರ ಬಗ್ಗೆ ಮಾತ್ರ ಅಲ್ಲ, ಇಡೀ ಸಿಬ್ಬಂದಿಯ ಸಹಕಾರ ಮತ್ತು ಆಸ್ಪತ್ರೆಯ ವಾತಾವರಣದ ಬಗ್ಗೆಯೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಂದು ಉತ್ತಮ ಆರೋಗ್ಯ ಸೇವೆ ಅನ್ನೋದು ಟೀಮ್ ವರ್ಕ್ ಅನ್ನೋದಕ್ಕೆ ಇದೆ ಅಲ್ವಾ ಸಾಕ್ಷಿ? ಹಾಗಾದ್ರೆ ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ ನಮಗೇನ್ ಕಾಣಿಸುತ್ತೆ? ಇದು ಕೇವಲ ಒಂದು ಆಸ್ಪತ್ರೆ ಅಲ್ಲ, ಬದಲಿಗೆ ಆರೋಗ್ಯ ಸೇವೆಯ ಒಂದು ಹೊಸ ಕಲ್ಪನೆ. ಅವರ ಧ್ಯೇಯ ತುಂಬಾ ಸರಳ ಮತ್ತು ಸ್ಪಷ್ಟವಾಗಿದೆ. ತಾತ್ಕಾಲಿಕ ಪರಿಹಾರಗಳ ಮೇಲೆ ಫೋಕಸ್ ಮಾಡುವ ಬದಲು ದೀರ್ಘಕಾಲೀನ ಆರೋಗ್ಯವನ್ನು ನೀಡುವುದು. ಅದನ್ನು ಕೂಡ ಕರುಣೆ ಮತ್ತು ನಿಖರತೆಯೊಂದಿಗೆ ಸಾಧಿಸುವುದು. ಇದು ಅವರ ಪ್ರತಿಯೊಂದು ಕೆಲಸದಲ್ಲೂ ಪ್ರತಿಧ್ವನಿಸುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋಣ. ನಮ್ಮ ಆರೋಗ್ಯದ ಪಯಣ ಅದು ಕೇವಲ ಚಿಕಿತ್ಸೆಯಾಗಿರಬೇ, ನಂಬಿಕೆ, ಕರುಣೆ ಮತ್ತು ದಶಕಗಳ ಪರಿಣತಿಯ ಭದ್ರ ಬುನಾದಿಯ ಮೇಲೆ ನಿಂತಿದ್ರೆ ಹೇಗಿರತ್ತೆ? ಬಹುಶಃ ಆರೋಗ್ಯ ಸೇವೆ ಅಂದ್ರೆ ಹೀಗೆ ಇರ್ಬೇಕು ಅಲ್ವಾ?